ನಾನು ಇವತ್ತು ನೆಟ್ಫ್ಲಿಕ್ಸ್ನಲ್ಲಿ ಬಂದ ಸ್ಕ್ವಿಡ್ ಗೇಮ್ ಸೀರೀಸನ್ನು ಎಕ್ಸ್ಪ್ಲೈನ್ ಮಾಡಲಿದ್ದೇನೆ. ಇದು ತುಂಬ ಜನರ ಮನಸೆಳೆದ ಸೀರೀಸ್ ಆಗಿದೆ. ಮೂವಿ ಎಕ್ಸ್ಪ್ಲೈನ್ಗಿಂತ ಮೊದಲು ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. 9 ಸೀರೀಸ್ಗಳನ್ನು ಕಂಬೈನ್ ಮಾಡಿದ್ದೇನೆ. ಮೊದಲ ಎಪಿಸೋಡ್ನ ಹೆಸರು ಗ್ರೀನ್ ಲೈಟ್ ರೆಡ್ ಲೈಟ್. ಕಥೆಯ ಮೊದಲಿಗೆ ಸಿಯಾಂಗನ್ನು ತೋರಿಸಲಾಗುತ್ತದೆ. ಅವನಿಗೆ ಯಾವುದೇ ಕೆಲಸವಿರುವುದಿಲ್ಲ. ಅವನು ತನ್ನ ವೃದ್ಧ ತಾಯಿಯ ಜೊತೆ ಜೀವಿಸುತ್ತಿದ್ದ. ಅವನ ವೃದ್ಧ ತಾಯಿಯೇ ಮನೆಗೆ ದುಡಿದು ತರುತ್ತಿದ್ದಳು. ಸಿಯಾಂಗ್ನ ಹೆಂಡತಿ 2ನೇ ಮದುವೆ ಮಾಡಿಕೊಂಡಿರುತ್ತಾಳೆ. ಅವನಿಗೆ ಒಬ್ಬಳು ಮಗಳೂ ಇರುತ್ತಾಳೆ. ಮಗಳ ಹುಟ್ಟಿದ ಹಬ್ಬದ ದಿನ ಮಾತ್ರ ಅವನಿಗೆ ಮಗಳನ್ನ ನೋಡಲು ಅವಕಾಶವಿತ್ತು. ಸಿಯಾಂಗ್ ತುಂಬಾ ಸಾಲ ಮಾಡಿದ್ದ. ಒಂದು ದಿನ ಅವನು ತನ್ನ ವೃದ್ಧ ತಾಯಿಯ ATMನ ಕದ್ದು ಕುದುರೆ ರೇಸ್ನಲ್ಲಿ ಹಣ ಹೂಡುತ್ತಾನೆ. ಅದರಲ್ಲಿ ಗೆಲ್ಲುತ್ತಾನೆ ಕೂಡ. ಅವನು ಅಲ್ಲಿಂದ ಹೋಗುತ್ತಿದ್ದಾಗ ಒಬ್ಬಳು ಹುಡುಗಿ ಅವನಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಹೋಗುತ್ತಾಳೆ. ಸಿಯಾಂಗ್ಗೆ ಸಾಲ ಕೊಟ್ಟಿದ್ದವರು ಅವನ ಹಿಂದೆ ಬೀಳುತ್ತಾರೆ. ಅವನು ಹಣ ಕೊಡಲು ಜೇಬಿಗೆ ಕೈ ಹಾಕಿದಾಗ ಜೇಬು ಹರಿದಿರುತ್ತದೆ. ಅವನಿಗೆ ಸಾಲ ಕೊಟ್ಟವರು ಅವನಿಗೆ ತುಂಬಾ ಹೊಡೆಯುತ್ತಾರೆ. ಹಣ ಕೊಡಲಾಗದಿದ್ದರೆ ಸಿಯಾಂಗ್ನ ಕಿಡ್ನಿ ಕಣ್ಣು ತೆಗೆದು ಸಾಲಗಾರರಿಗೆ ಮಾರುವುದಾಗಿ ಅವನಿಂದ ಹೆಬ್ಬೆಟ್ಟು ಪಡೆದುಕೊಳ್ಳುತ್ತಾರೆ. ಅದೇ ದಿನ ಮಗಳ ಹುಟ್ಟುಹಬ್ಬವಾಗಿದ್ದರಿಂದ ಮಗಳಿಗೆ ಸರಿಯಾಗಿ ಹೋಟೆಲ್ಗೆ ಕರೆದುಕೊಂಡು ಹೋಗಲು ಹಣವಿರದೆ ರೋಡ್ನ ಬದಿಗಿದ್ದ ಸಣ್ಣ ಡಾಬಾದಲ್ಲಿ ಊಟ ಕೊಡಿಸುತ್ತಾನೆ. ಮಗಳಿಗೆ ಸರಿಯಾಗಿ ಗಿಫ್ಟ್ ಕೂಡ ಕೊಡಲು ಅವನ ಬಳಿ ಏನೂ ಇರುವುದಿಲ್ಲ. ಬೇಸರದ ಮುಖ ಹೊತ್ತು ರೈಲ್ವೆ ಸ್ಟೇಷನ್ನಲ್ಲಿ ಕುಳಿತಿರುತ್ತಾನೆ. ಅವನ ಬಳಿ ಒಬ್ಬ ವ್ಯಕ್ತಿ ಬಂದು ಒಂದು ಗೇಮ್ ಆಡಲು ಹೇಳುತ್ತಾನೆ. ಅದರಲ್ಲಿ ಒಂದು ಕಾರ್ಡ್ನಿಂದ ಇನ್ನೊಂದು ಕಾರ್ಡ್ಗೆ ಬಡಿದು ಹಿಮ್ಮುಖವಾಗಿ ಬಿದ್ದಿರುವ ಕಾರ್ಡನ್ನು ಮೇಲ್ಮುಖವಾಗುವಂತೆ ಮಾಡಬೇಕು. ಈ ಗೇಮ್ನಲ್ಲಿ ಸೋತರೆ ಸಿಯಾಂಗ್ನ ಕೆನ್ನೆಗೆ ಏಟು ಬೀಳುತ್ತದೆ. ಅದೇ ರೀತಿ ಗೆದ್ದರೆ 1 ಲಕ್ಷ ವಾನ್ ಸಿಗುತ್ತದೆ ಎಂದು ಹೇಳುತ್ತಾನೆ. ಸಿಯಾಂಗ್ ಮೊದಲಿಗೆ ಸೋಲುತ್ತಾನೆ. ಕೆನ್ನೆಗೆ ಏಟು ಬೀಳುತ್ತದೆ. ಕೊನೆಯಲ್ಲಿ ಸಿಯಾಂಗ್ 1 ಲಕ್ಷ ವಾನ್ ಗೆಲ್ಲುತ್ತಾನೆ. ಆ ವ್ಯಕ್ತಿ ಸಿಯಾಂಗ್ಗೆ ಒಂದು ಕಾರ್ಡ್ ಕೊಟ್ಟು, ಇದೇ ತರ ಬಾಲ್ಯದ ಆಟಗಳನ್ನು ಆಡಿ ನೀನು ತುಂಬಾ ಹಣ ಗಳಿಸಬಹುದು. ಆಸಕ್ತಿ ಇದ್ದರೆ ಈ ಕಾರ್ಡ್ನಲ್ಲಿರುವ ನಂಬರ್ಗೆ ಕಾಲ್ ಮಾಡು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಸಿಯಾಂಗ್ ಖುಷಿಯಿಂದ ಮನೆ ತಲುಪುತ್ತಾನೆ. ಅವನ ತಾಯಿ ಸಿಯಾಂಗ್ಗೆ, ನಿನ್ನ ಮಗಳು ಅವಳ ಫ್ಯಾಮಿಲಿಯ ಜೊತೆ ಇಂಗ್ಲೆಂಡ್ಗೆ ಶಿಫ್ಟ್ ಆಗುತ್ತಿದ್ದಾರೆ. ನಿನಗೆ ಒಳ್ಳೆಯ ಸಂಬಳವಿದ್ದರೆ ನಿನ್ನ ಮಗಳನ್ನ ನಿನ್ನ ಜೊತೆ ಬಿಟ್ಟು ಹೋಗುತ್ತಾರಂತೆ ಎಂದು ಬೇಸರದಿಂದ ಹೇಳುತ್ತಾಳೆ. ಸಿಯಾಂಗ್ಗೆ ಏನು ಮಾಡಲೆಂದು ತಿಳಿಯದೆ ಕೊನೆಗೆ ಕಾರ್ಡ್ನಲ್ಲಿರುವ ನಂಬರ್ಗೆ ಕಾಲ್ ಮಾಡುತ್ತಾನೆ. ಮಧ್ಯರಾತ್ರಿ ಒಂದು ಕಾರು ಅವನನ್ನು ಕರೆದುಕೊಂಡು ಹೋಗಲು ಬರುತ್ತದೆ. ಅವನನ್ನ ಆ ಕಾರ್ನಲ್ಲಿ ಮೂರ್ಛೆ ತಪ್ಪಿಸಿ ಕರೆದುಕೊಂಡು ಹೋಗುತ್ತಾರೆ. ಅವನಿಗೆ ಎಚ್ಚರವಾದಾಗ ಹೊಸ ಜಾಗದಲ್ಲಿರುತ್ತಾನೆ. ಅಲ್ಲಿ ಒಂದೇ ತರಹದ ಬಟ್ಟೆ ಹಾಕಿದ್ದ ಹಲವಾರು ಮನುಷ್ಯರಿದ್ದರು. ಸಿಯಾಂಗ್ಗೆ 456 ನಂಬರ್ ದೊರೆತಿರುತ್ತದೆ. ಹಾಗೂ ಆ ಗೇಮ್ನಲ್ಲಿ ಇದ್ದ ಒಟ್ಟು ಸದಸ್ಯರ ಸಂಖ್ಯೆ ಕೂಡ 456. ಅಲ್ಲಿ ಕೆಂಪು ಬಟ್ಟೆ ಧರಿಸಿದ್ದ ಗಾರ್ಡ್ ಕೂಡ ಇದ್ದರು. ಅವರು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದರು. ರೌಂಡ್ ಶೇಪ್ನ ಮಾಸ್ಕ್ನವರು ಜೂನಿಯರ್ ಕೆಲಸಗಾರರು, ಟ್ರಯಾಂಗಲ್ ಶೇಪ್ನವರು ಸೀನಿಯರ್ ವರ್ಕರ್ಸ್, ಹಾಗೆ ಚೌಕಾಕೃತಿಯ ಮಾಸ್ಕ್ನವರು ಸುಪೀರಿಯರ್ ಆಗಿರುತ್ತಾರೆ. ಚೌಕಾಕೃತಿಯ ಮಾಸ್ಕ್ ಹೊಂದಿದ ಗಾರ್ಡ್ಗೆ ಮಾತ್ರ ಮಾತನಾಡಲು ಅನುಮತಿ ಇತ್ತು. ಅವರನ್ನೆಲ್ಲ ನೋಡಿಕೊಳ್ಳಲು ಬ್ಲ್ಯಾಕ್ ಮಾಸ್ಕ್ನ ಮುಖ್ಯಸ್ಥನೊಬ್ಬನಿದ್ದ. ಅವನು ತನ್ನ ರೂಮ್ನ ಸ್ಕ್ರೀನ್ನಲ್ಲಿ ಎಲ್ಲವನ್ನ ನೋಡುತ್ತಿದ್ದ. ಸಿಯಾಂಗ್ಗೆ 1 ನಂಬರ್ ಹೊಂದಿದ್ದ ವ್ಯಕ್ತಿ ವೃದ್ಧನೆಂದು ತಿಳಿಯುತ್ತದೆ. ಆ ವೃದ್ಧನಿಗೆ ಬ್ರೈನ್ ಟ್ಯೂಮರ್ ಇತ್ತು. ಅವನಿಗೆ ಮರೆಯುವ ಕಾಯಿಲೆ ಇತ್ತು. ಅವನು ಆ ಗೇಮ್ ಎಂಜಾಯ್ ಮಾಡಲು ಬಂದಿರುತ್ತಾನೆ. ಅಲ್ಲೊಬ್ಬ ವಿಶಾಲಕಾಯದ ವ್ಯಕ್ತಿ ಒಬ್ಬ ಮಹಿಳೆಯನ್ನ ಹೊಡೆಯುತ್ತಿರುತ್ತಾನೆ. ಆ ವ್ಯಕ್ತಿ ಗೂಂಡಾ ಆಗಿದ್ದ. ಆ ಹುಡುಗಿ ಆ ದಿನ ಸಿಯಾಂಗ್ನ ಜೇಬು ಕತ್ತರಿಸಿ ಹಣ ಕದ್ದಿದ್ದವಳಾಗಿರುತ್ತಾಳೆ. ಸಿಯಾಂಗ್ ಆ ಹುಡುಗಿಯನ್ನ ಗುರುತಿಸುತ್ತಾನೆ. ಅವಳಲ್ಲಿ ತನ್ನ ಹಣ ಕೊಡಲು ಕೇಳುತ್ತಿರುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಗಾರ್ಡ್ಸ್ ಬಂದು, ನೀವೆಲ್ಲ 6 ದಿನಗಳ ಕಾಲ ದಿನಾಲು ಒಂದೊಂದು ಆಟ ಆಡಬೇಕು. ಗೆಲ್ಲುವವರು ತುಂಬಾ ಹಣ ಗಳಿಸುತ್ತಾರೆ. ಅಲ್ಲಿದ್ದವರೆಲ್ಲರ ವಿಡಿಯೋ ಪ್ಲೇ ಮಾಡಲಾಗುತ್ತದೆ. ಅವರೆಲ್ಲರೂ ಸಾಲದಲ್ಲಿ ಮುಳುಗಿರುವವರೆಂದು ಅಲ್ಲಿ ತಿಳಿಯಬಹುದು. ಅವರೆಲ್ಲರಿಗೂ ಕೂಡ ಹಣದ ತುಂಬಾ ಅವಶ್ಯಕತೆ ಇರುತ್ತದೆ. ಒಂದು ದೊಡ್ಡ ಪಿಗ್ಗಿ ಬ್ಯಾಂಕ್ ಮೇಲಿಂದ ಬರುತ್ತದೆ. ಅದರಲ್ಲಿ ಪ್ರತಿ ಆಟದ ಬಳಿಕ ಹಣ ತುಂಬಲಾರಂಭಿಸುತ್ತದೆ. ಅವರೆಲ್ಲರಿಗೂ ಒಂದು ಅಗ್ರಿಮೆಂಟ್ ಪೇಪರ್ಗೆ ಸಹಿ ತೆಗೆದುಕೊಳ್ಳಲಾಗುತ್ತದೆ. ಅದರಲ್ಲಿ 3 ರೂಲ್ಸ್ಗಳಿದ್ದವು. ಅದರಲ್ಲಿ 1ನೇ ರೂಲ್, ಯಾರೂ ಕೂಡ ಆ ಆಟವನ್ನು ಆಡಲು ನಿರಾಕರಿಸುವಂತಿರಲಿಲ್ಲ. 2ನೇ ರೂಲ್, ನಿರಾಕರಿಸಿದವರಿಗೆ ಎಲಿಮಿನೇಟ್ ಮಾಡಲಾಗುತ್ತದೆ. 3ನೇ ರೂಲ್, ಗೇಮ್ ನಿಲ್ಲಿಸಬೇಕಾದರೆ ವೋಟ್ ಮುಖಾಂತರ ಮೆಜಾರಿಟಿಯ ಮೇಲೆ ಡಿಸಿಷನ್ ತೆಗೆದುಕೊಳ್ಳಬೇಕಿತ್ತು. ಅವರನ್ನ ತುಂಬಾ ಮೆಟ್ಟಿಲುಗಳಿರುವ ಮಾಳಿಗೆಯಿಂದ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸಿಯಾಂಗ್ಗೆ ಅಲ್ಲಿ ಅವನ ಬಾಲ್ಯದ ಗೆಳೆಯ ಸಾಂಗು ಸಿಗುತ್ತಾನೆ. ಸಾಂಗುನ ತಾಯಿ ಸಿಯಾಂಗ್ನ ಪಕ್ಕದ ಮನೆಯವಳಾಗಿರುತ್ತಾಳೆ. ಅವಳು ಮೀನು ಮಾರುವ ಕೆಲಸ ಮಾಡುತ್ತಿರುತ್ತಾಳೆ. ಸಾಂಗು ತುಂಬಾ ಸಾಲದಿಂದ ಮುಳುಗಿರುತ್ತಾನೆ. ಸಾಂಗು ಅಮೆರಿಕದಲ್ಲಿ ಕೆಲಸಕ್ಕೆ ಹೋಗುತ್ತೇನೆ ಎಂದು ತನ್ನ ತಾಯಿಗೆ ಹೇಳಿ ಅಲ್ಲಿಗೆ ಬಂದಿರುತ್ತಾನೆ. ಅದೊಂದು ದೊಡ್ಡ ಗ್ರೌಂಡ್ ಆಗಿತ್ತು. ದೂರದಲ್ಲಿ ಒಂದು ದೊಡ್ಡ ಗೊಂಬೆಯನ್ನು ನಿಲ್ಲಿಸಲಾಗಿತ್ತು. ಅದರ ಪಕ್ಕದಲ್ಲಿ 2 ಗಾರ್ಡ್ಸ್ ನಿಂತಿದ್ದರು. ಆ ಗೇಮ್ನ ರೂಲ್ ಪ್ರಕಾರ 5 ನಿಮಿಷದಲ್ಲಿ ಗೊಂಬೆಯ ಬಳಿ ಇರುವ ರೆಡ್ ಲೈನ್ ಅನ್ನು ಕ್ರಾಸ್ ಮಾಡಬೇಕಿತ್ತು. ಆ ಗೊಂಬೆ ಗ್ರೀನ್ ಲೈಟ್ ಹೇಳಿ ಮುಂದೆ ನೋಡುತ್ತಿರುವಾಗ ಮಾತ್ರ ಓಡಬೇಕು. ರೆಡ್ ಲೈಟ್ ಹೇಳಿ ಗೊಂಬೆ ಹಿಂದೆ ನೋಡಿದಾಗ ಸ್ಟ್ಯಾಚ್ಯೂ ಆಗಬೇಕು. ಯಾರಾದರೂ ಅಲುಗಾಡಿದರೆ ಎಲಿಮಿನೇಟ್ ಆಗುತ್ತಾರೆ. ಆಟ ಪ್ರಾರಂಭವಾಗುತ್ತದೆ. ಇದೊಂದು ಮಕ್ಕಳ ಆಟವೆಂದು ತಿಳಿದು 2 ಗೆಳೆಯರು ಷರತ್ತು ಕಟ್ಟಿ ಗೊಂಬೆಯ ಬಳಿ ಮೊದಲು ಯಾರು ತಲುಪುತ್ತೇವೆ ಎಂದು ಮುಂದೆ ಓಡುತ್ತಾರೆ.
ಗೊಂಬೆ ತಿರುಗಿದಾಗ ಅವರಲ್ಲೊಬ್ಬ ಅಲುಗಾಡುತ್ತಾನೆ. ಅವನಿಗೆ ಗುಂಡು ಬಂದು ತಗುಲಿ ಅವನು ಸಾಯುತ್ತಾನೆ. ಅವನ ಗೆಳೆಯ ಅದನ್ನ ಕಂಡು ಹೆದರಿ ಓಡುತ್ತಾನೆ. ಅಷ್ಟರಲ್ಲಿ ಅವನನ್ನು ಕೂಡ ಸಾಯಿಸಲಾಗುತ್ತದೆ. ಅಲ್ಲಿದ್ದವರೆಲ್ಲರಿಗೂ ಇದೊಂದು ಪ್ರಾಣಾಂತಕ ಗೇಮ್ ಎಂದು ಅರಿವಾದಾಗ ಕೆಲವರು ಹಿಂದೆ ಓಡಲಾರಂಭಿಸುತ್ತಾರೆ. ಆದರೆ ಅಲುಗಾಡುತ್ತಿರುವ ಎಲ್ಲರನ್ನ ಆ ಡಾಲ್ ಕಂಡು ಹಿಡಿದು ಅವರೆಲ್ಲರನ್ನ ಸಾಯಿಸುತ್ತದೆ. ಅಲ್ಲಿದ್ದ ವೃದ್ಧ ನಿಧಾನವಾಗಿ ನಡೆದು ಮುಂದೆ ಸಾಗುತ್ತಿರುತ್ತಾನೆ. ಅದನ್ನ ಕಂಡು ಉಳಿದ ಎಲ್ಲರೂ ಕೂಡ ಆಟವನ್ನ ಮುಂದುವರಿಸುತ್ತಾರೆ. ಸಿಯಾಂಗ್ ತುಂಬಾ ಹೆದರಿರುತ್ತಾನೆ. ಸಾಂಗು ಸಿಯಾಂಗ್ಗೆ ಧೈರ್ಯ ಹೇಳಿ ಏಳಲು ಹೇಳುತ್ತಾನೆ. ಎದುರಿದ್ದವರ ಹಿಂದೆ ಅಡಗಿಕೊಂಡು ಬಾ, ಆಗ ಡಾಲ್ನ ಕಣ್ಣು ನಿನ್ನ ಅಲುಗಾಟವನ್ನ ಗಮನಿಸುವುದಿಲ್ಲ ಎಂದು ಹೇಳಿ ಹುರಿದುಂಬಿಸುತ್ತಾನೆ. ಗೇಮ್ನ ಕೊನೆಯಲ್ಲಿ ಸಿಯಾಂಗ್ ಬೀಳುವವನಿದ್ದ. ಅಷ್ಟರಲ್ಲಿ ಅಲಿ ಎಂಬ ಯುವಕನೊಬ್ಬ ಸಿಯಾಂಗ್ನನ್ನ ಹಿಡಿದು ಅಲುಗಾಡದಂತೆ ರಕ್ಷಿಸುತ್ತಾನೆ. ಕೊನೆಯ ಕ್ಷಣದಲ್ಲಿ ಸಿಯಾಂಗ್ ಹಾಗೂ ಅಲ್ಲಿ ರೆಡ್ ಲೈನ್ ದಾಟಿ ಆಟದ ವಿನ್ನರ್ ಆಗುತ್ತಾರೆ. 5 ನಿಮಿಷದ ಒಳಗೆ ಲೈನ್ ಕ್ರಾಸ್ ಮಾಡದ ಉಳಿದ ಆಟಗಾರರನ್ನ ಸಾಯಿಸಲಾಗುತ್ತದೆ. ಮೇಲೆ ಓಪನ್ ಆಗಿದ್ದ ಛಾವಣಿಯನ್ನ ಮುಚ್ಚಲಾಗುತ್ತದೆ. ಎಲ್ಲರೂ ಒಂದು ಐಲ್ಯಾಂಡ್ನಲ್ಲಿ ಬಂಧಿತರಾಗಿ ಆಟವಾಡುತ್ತಿದ್ದರು. ಎಲ್ಲರನ್ನೂ ಅವರಿದ್ದ ಕೋಣೆಗೆ ಕರೆತರಲಾಗುತ್ತದೆ. ಅವರೆಲ್ಲರೂ ಆ ಗೇಮ್ನಿಂದ ತುಂಬಾ ಹೆದರಿರುತ್ತಾರೆ. 201 ಜನ ಮಾತ್ರ ಉಳಿದಿರುತ್ತಾರೆ. ಅವರೆಲ್ಲರೂ ನಾವು ಈ ಆಟ ಆಡುವುದಿಲ್ಲ ಎಂದು ಗೋಳಾಡುತ್ತಾರೆ. ವೋಟಿಂಗ್ ಮಾಡಿ ಈ ಗೇಮನ್ನು ರದ್ದು ಮಾಡಬಹುದಲ್ಲ ಎಂದು ಹೇಳುತ್ತಾರೆ. ಕೆಂಪು ಬಣ್ಣದ ಬಟ್ಟೆ ತೊಟ್ಟ ಗಾರ್ಡ್ ನೀವು ಈ ಗೇಮ್ನಲ್ಲಿ ಗಳಿಸಿದ ಹಣ ನೋಡಿಕೊಳ್ಳಿ ಎಂದಾಗ ಅಲ್ಲಿದ್ದ ಪಿಗ್ಗಿ ಬ್ಯಾಂಕ್ಗೆ ತುಂಬಾ ಹಣ ಬಂದು ಬೀಳುತ್ತದೆ. ಅವರೆಲ್ಲರ ಬಳಿ ನೀವು ಈ ಗೇಮ್ ಕ್ವಿಟ್ ಮಾಡಿದರೆ ಈ ಹಣವನ್ನ ಸತ್ತು ಹೋಗಿರುವವರ ಕುಟುಂಬಕ್ಕೆ ಹಂಚಲಾಗುತ್ತದೆ. ಗೇಮನ್ನು ಮುಂದುವರಿಸಿದರೆ ಸಾಯುವ ವ್ಯಕ್ತಿಯ ಮೇಲೆ ಹಣವನ್ನ ಪಿಗ್ಗಿ ಬ್ಯಾಂಕ್ಗೆ ಆ್ಯಡ್ ಮಾಡಲಾಗುತ್ತದೆ ಹಾಗೂ ಗೇಮ್ ವಿನ್ ಆದವರಿಗೆ ಎಲ್ಲ ಹಣ ಸಿಗುತ್ತದೆ ಎನ್ನುತ್ತಾನೆ. ಇದನ್ನ ಕೇಳಿ ಕೆಲವರಲ್ಲಿ ಹಣದ ಆಸೆ ಹೆಚ್ಚುತ್ತದೆ. ಎಲ್ಲರೂ ಕ್ರಮವಾಗಿ ವೋಟ್ ಮಾಡುತ್ತಾರೆ. ಹಸಿರು ಬಟನ್ ಪ್ರೆಸ್ ಮಾಡಿದವರು ಗೇಮಲ್ಲಿ ಕಂಟಿನ್ಯೂ ಆಗಲು ವೋಟ್ ಮಾಡಿದರೆ, ಕೆಂಪು ಬಟನ್ ಪ್ರೆಸ್ ಮಾಡಿದವರು ಗೇಮನ್ನು ರದ್ದು ಮಾಡಲು ವೋಟ್ ಮಾಡುವವರಿದ್ದರು. ವೋಟ್ ಗ್ರೀನ್ ಹಾಗೂ ರೆಡ್ಗೆ ಸಮವಾಗಿ 100 ಬಂದಿರುತ್ತದೆ. ಕೊನೆಯಲ್ಲಿ ಉಳಿದ ವೃದ್ಧನ ವೋಟ್ಗೆ ಎಲ್ಲರೂ ಕಾಯುತ್ತಾರೆ. ವೃದ್ಧ ಗೇಮ್ ಕ್ವಿಟ್ ಮಾಡಲು ಕೆಂಪು ಬಣ್ಣ ಒತ್ತುತ್ತಾನೆ. ಗೇಮ್ ರದ್ದಾಗುತ್ತದೆ. ಆದರೆ ಆಡಲು ಇಚ್ಛಿಸುವವರು ಪುನಃ ಬಂದು ಆಟವಾಡಬಹುದು ಎಂದು ಅವರಿಗೆ ತಿಳಿಸಲಾಗುತ್ತದೆ. ಅವರೆಲ್ಲರನ್ನ ಕಟ್ಟಿ ಒಂದೊಂದು ಕಡೆ ರಸ್ತೆ ಬದಿ ಬಿಡಲಾಗುತ್ತದೆ. ಸಿಯಾಂಗ್ ಹಾಗೂ ಸಿಯಾಂಗ್ನ ಹಣ ಕದ್ದಿದ್ದ ಹುಡುಗಿಯನ್ನ ಒಂದೇ ಕಡೆ ಬಿಡಲಾಗುತ್ತದೆ. ಸಿಯಾಂಗ್ ಪೊಲೀಸರ ಬಳಿ ಹೋಗಿ ಅಲ್ಲಿ ನಡೆದ ಎಲ್ಲ ಘಟನೆಯನ್ನ ಪೊಲೀಸರಿಗೆ ತಿಳಿಸಲು ಪ್ರಯತ್ನಿಸುತ್ತಾನೆ. ಆದರೆ ಪೊಲೀಸರು ಅವನ ಮಾತನ್ನ ನಂಬುವುದಿಲ್ಲ. ಏಕೆಂದರೆ ಅವನಿಗೆ ಆ ಗೇಮ್ ನಡೆದ ಸ್ಥಳ ಹಾಗೂ ಯಾವುದೇ ವ್ಯಕ್ತಿಯ ಪರಿಚಯ ಇರುವುದಿಲ್ಲ. ಅವನು ಆ ಗೇಮ್ನ ಇನ್ವೈಟ್ ಕಾರ್ಡ್ ಅನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗುತ್ತಾನೆ. ಅದೇ ಕ್ಷಣ ಅಲ್ಲಿ ಒಬ್ಬ ಡಿಟೆಕ್ಟಿವ್ ತನ್ನ ಕಾಣೆಯಾದ ತಮ್ಮನ ಬಗ್ಗೆ ತಿಳಿಸಲು ಬಂದಿರುತ್ತಾನೆ. ಅವನು ತನ್ನ ತಮ್ಮನ ಕೋಣೆಗೆ ಹೋಗಿ ಹುಡುಕಾಡಿದಾಗ ಅಲ್ಲಿ ಅವನಿಗೆ ಒಂದು ಕಾರ್ಡ್ ಕಾಣಿಸುತ್ತದೆ. ಅದೇ ತರಹದ ಕಾರ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿ ನೆನಪಾಗುತ್ತದೆ. ಇತ್ತ ಅಲಿಗೆ ಅವನ ಬಾಸ್ ಕೆಲಸಕ್ಕೆ ಪ್ರತಿಯಾಗಿ ಯಾವತ್ತೂ ಸಂಬಳವನ್ನೇ ನೀಡುತ್ತಿರಲಿಲ್ಲ. ಅವನು ಹೋಗಿ ಬಾಸ್ ಬಳಿ ಕೇಳಿದಾಗ ಅವನ ಬಾಸ್ ನಿರಾಕರಿಸುತ್ತಾನೆ. ಕೋಪಗೊಂಡ ಅಲಿ ತನ್ನ ಬಾಸ್ ಮೇಲೆ ದಾಳಿ ಮಾಡಿ ಅಲ್ಲಿಂದ ಹಣ ಕಿತ್ತುಕೊಂಡು ಓಡುತ್ತಾನೆ. ಸಿಯಾಂಗ್ನ ಹಣ ಕತ್ತಿದ್ದ ಕಳ್ಳಿಯ ತಮ್ಮ ಅನಾಥಾಲಯದಲ್ಲಿದ್ದ. ಅವಳ ಪೋಷಕರನ್ನ ನಾರ್ತ್ ಕೊರಿಯಾದಿಂದ ಇಲ್ಲಿಗೆ ಕರೆತರಲು, ಮನೆ ತೆಗೆದುಕೊಳ್ಳಲು ಹಾಗೂ ತನ್ನ ತಮ್ಮನನ್ನ ಅನಾಥಾಲಯದಿಂದ ಬಿಡಿಸಿ ತರಲು ಹಣದ ಅವಶ್ಯಕತೆ ಇತ್ತು. ಸಾಂಗು ಫೈನಾನ್ಷಿಯಲ್ ಫ್ರಾಡ್ ಮಾಡಿರುತ್ತಾನೆ. ಹಲವಾರು ಬಿಲಿಯನ್ ಹಣವನ್ನ ಹಿಂತಿರುಗಿಸಬೇಕಾಗಿರುತ್ತದೆ. ಪೊಲೀಸರು ಕೂಡ ಅವನನ್ನ ಹುಡುಕುತ್ತಿರುತ್ತಾರೆ. ಜಿಹಾನ್ನ ತಾಯಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುತ್ತಾಳೆ. ಅವಳಿಗೆ ಆಪರೇಷನ್ ಮಾಡಬೇಕೆಂದು ಡಾಕ್ಟರ್ ಹೇಳುತ್ತಾರೆ. ಜಿಹಾನ್ ತಾಯಿಯ ಆಪರೇಷನ್ ಮಾಡಿಸಲು ಕೂಡ ತನ್ನಿಂದ ಆಗುತ್ತಿಲ್ಲವೆಂದು ಬೇಸರದಿಂದ ಮಳೆಯಲ್ಲಿ ನೆನೆಯುತ್ತಾ ಹೋಗುತ್ತಿರುವಾಗ ಎದುರಿನಲ್ಲಿ ಡಿಟೆಕ್ಟಿವ್ ಸಿಗುತ್ತಾನೆ. ಡಿಟೆಕ್ಟಿವ್ ಜಿಹಾನ್ನ ಬಳಿ ಗೇಮ್ನ ಬಗ್ಗೆ ಎಷ್ಟೇ ಕೇಳಿದರೂ ದುಃಖದಲ್ಲಿದ್ದ ಜಿಹಾನ್ ಡಿಟೆಕ್ಟಿವ್ಗೆ ಏನೂ ಉತ್ತರ ಕೊಡುವುದಿಲ್ಲ. ಜಿಹಾನ್, ಕಳ್ಳಿ, ಸಾಗು ಸೇರಿದಂತೆ ಹಲವರು ಗೇಮ್ಗೆ ರಿಟರ್ನ್ ಆಗಲು ಒಪ್ಪುತ್ತಾರೆ. ಅವರೆಲ್ಲರನ್ನ ಮೂರ್ಛೆ ತಪ್ಪಿಸಿ ಕರೆದುಕೊಂಡು ಹೋಗುತ್ತಿದ್ದಾಗ ಆ ವ್ಯಾನ್ನಲ್ಲಿ ಡಿಟೆಕ್ಟಿವ್ ಕೂಡ ಅಡಗಿಕೊಂಡು ಬರುತ್ತಾನೆ. ಒಬ್ಬ ಗಾರ್ಡ್ನನ್ನ ಮೂರ್ಛೆ ತಪ್ಪಿಸಿ ಅವನ ಬಟ್ಟೆಯನ್ನು ತೊಟ್ಟು ಗಾರ್ಡ್ನ ವೇಷ ಧರಿಸಿ ಡಿಟೆಕ್ಟಿವ್ ತನ್ನ ತಮ್ಮನನ್ನ ಹುಡುಕಲು ಹೊರಡುತ್ತಾನೆ. ಎಲ್ಲರನ್ನ ಮೂರ್ಛಾವಸ್ಥೆಯಲ್ಲಿ ಅವರ ಬಟ್ಟೆ ಬದಲಿಸಿ ಅವರ ಗೇಮ್ನ ಬಟ್ಟೆಯನ್ನ ಗಾರ್ಡ್ಗಳು ತೊಡಿಸುತ್ತಾರೆ. ಮೊದಲಿದ್ದ ಹಲವಾರು ಮಂದಿ ಅಲ್ಲಿರುತ್ತಾರೆ. ಅವರಿಗೆ ಅಲ್ಲಿ ಮೊದಲ ಆಟದಲ್ಲಿ ದೊರೆತಿದ್ದ ಸೇಮ್ ನಂಬರ್ ದೊರೆಯುತ್ತದೆ. ಅವರು ತಮ್ಮೊಳಗೆ 2 ಗುಂಪು ಮಾಡಿಕೊಳ್ಳುತ್ತಾರೆ. ಇತ್ತ ಡಿಟೆಕ್ಟಿವ್ ಉಳಿದ ವರ್ಕರ್ಸ್ನ ಹಿಂದೆ ಹೋಗಿ ಅವನ ತೊಟ್ಟಿದ್ದ ಬಟ್ಟೆಯ ಗಾರ್ಡ್ನ ರೂಮ್ ಹುಡುಕಿ ಒಳಗೆ ಹೋಗುತ್ತಾನೆ. ಅಲ್ಲಿ ಮಲಗಲು ಒಂದು ಸಣ್ಣ ಕೋಣೆ ನೀಡಲಾಗಿತ್ತು. ಗೋಡೆಯಲ್ಲಿ ಗಾರ್ಡ್ನ 3 ರೂಲ್ಸ್ಗಳನ್ನ ನೀಡಲಾಗಿತ್ತು. ಆ ರೂಲ್ಸ್ನ ಪ್ರಕಾರ ಕೋಣೆಯ ಹೊರಗಡೆ ಮಾಸ್ಕ್ ತೆಗೆಯುವಂತಿರಲಿಲ್ಲ, ಯಾರ ಬಳಿಯೂ ಮಾತಾಡುವಂತಿರಲಿಲ್ಲ, ಆದೇಶವಿಲ್ಲದೆ ತಮ್ಮ ಕೋಣೆಯಿಂದ ಹೊರಗೆ ಹೋಗಲು ಒಪ್ಪಿಗೆ ಇರಲಿಲ್ಲ. ಇನ್ನೊಂದು ಕಡೆ ಕ್ಯಾನ್ಸಿ ಎಂದರೆ ಕಳ್ಳಿ ಹಾಗೂ ಮೀನಿಯೋ ಎಂಬವಳು ಟಾಯ್ಲೆಟ್ಗೆ ಗಾರ್ಡ್ನ ಬಳಿ ಪರ್ಮಿಷನ್ ಕೇಳಿ ಹೋಗುತ್ತಾರೆ. ಮೀನಿಯೋ ಅಲ್ಲಿ ತಾನು ಹೈಡ್ ಮಾಡಿ ತಂದಿದ್ದ ಸಿಗರೇಟ್ ಸೇದುತ್ತಾಳೆ. ಕ್ಯಾನ್ಸಿ ಏರ್ ಕನ್ವೆಂಟ್ನಲ್ಲಿ ಒಳಗೆ ಹೋಗಿ ವರ್ಕರ್ಸ್ ಏನು ಮಾಡುತ್ತಿದ್ದಾರೆಂದು ನೋಡುತ್ತಾಳೆ. ಕ್ಯಾನ್ಸಿ ಮೀನಿಯೋ ಹತ್ತಿರ ತಾನು ಏನು ನೋಡಿದ್ದೆ ಎಂದು ಹೇಳುತ್ತಾಳೆ. ಸಾಂಗು ಅವರ ಮಾತನ್ನ ಕೇಳಿಸಿಕೊಳ್ಳುತ್ತಾನೆ. ಸಾಂಗುಗೆ ನೆಕ್ಸ್ಟ್ ಗೇಮ್ನ ಬಗ್ಗೆ ತಿಳಿಯುತ್ತದೆ. ಆದರೆ ಅವನು ಯಾರ ಬಳಿಯೂ ಹೇಳಿಕೊಳ್ಳುವುದಿಲ್ಲ.
ಅಲ್ಲಿ ಅವರಿಗೆ ನೀಡಲಾಗಿದ್ದ ಆಹಾರವನ್ನ ತಿನ್ನುತ್ತಿದ್ದಾಗ ಒಬ್ಬ ವ್ಯಕ್ತಿಗೆ ಬ್ರೆಡ್ನಲ್ಲಿ ಒಂದು ಚೀಟಿ ದೊರೆಯುತ್ತದೆ. ಅವನು ಯಾರ ಬಳಿಯೂ ಇದನ್ನ ಹೇಳುವುದಿಲ್ಲ. ಗೇಮ್ ಪ್ರಾರಂಭವಾಗುತ್ತದೆ. ಅವರೆಲ್ಲರ ಬಳಿ 4 ಟೀಮ್ ಮಾಡಲು ಹೇಳುತ್ತಾರೆ. ಅಲ್ಲಿ ನೀಡಲಾದ 4 ಶೇಪ್ನಲ್ಲಿ ಒಂದು ಶೇಪ್ ಆರಿಸಿ ನಿಲ್ಲಲು ಹೇಳುತ್ತಾರೆ. ಸಾಂಗು ಟ್ರಿಯಾಂಗಲ್ ಅನ್ನ ಆರಿಸುತ್ತಾನೆ. ಆದರೆ ತನ್ನ ಟೀಮ್ನ ಬಳಿ ನೀವು ಬೇರೆ ಬೇರೆ ಆಕಾರವನ್ನ ಆರಿಸಿ ಎನ್ನುತ್ತಾನೆ. ಜಿಹಾನ್ ಕೊಡೆ, ಓಲ್ಡ್ ಮ್ಯಾನ್, ಸ್ಟಾರ್ ಹಾಗೂ ಅಲಿ ರೌಂಡ್ ಶೇಪ್ ಚೂಸ್ ಮಾಡುತ್ತಾರೆ. ಕ್ಯಾನ್ಸಿಗೆ ಸಾಂಗು ಮೇಲೆ ಡೌಟ್ ಬರುತ್ತದೆ. ಹಾಗಾಗಿ ಅವಳು ಸಾಂಗು ಆರಿಸಿದ ಟ್ರಿಯಾಂಗಲ್ ಅನ್ನ ಆರಿಸುತ್ತಾಳೆ. ಎಲ್ಲ ಟೀಮ್ನವರಿಗೆ ಒಂದೊಂದು ಸಣ್ಣ ಡಬ್ಬಿಯನ್ನ ಕೊಡಲಾಗುತ್ತದೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಅವರವರು ಸೆಲೆಕ್ಟ್ ಮಾಡಿದ್ದ ಶೇಪ್ನ ಕ್ಯಾಂಡಿ ಅವರ ಬಳಿ ಇತ್ತು. ಆ ಶೇಪನ್ನು ಅವರು ಸೂಜಿಯ ಸಹಾಯದಿಂದ ಹೊರಗಡೆ ಮುರಿಯದೆ ತೆಗೆಯಬೇಕಿತ್ತು. ಅದು ಕೂಡ ಟೈಮ್ನ ಒಳಗೆ ಮಾಡಬೇಕಿತ್ತು. ಯಾರು ಈ ಗೇಮ್ನಲ್ಲಿ ಸೋಲುತ್ತಾರೋ ಅವರು ಎಲಿಮಿನೇಟ್ ಆಗುತ್ತಾರೆ. ಟ್ರಿಯಾಂಗಲ್ ಕ್ಯಾಂಡಿ ಶೇಪನ್ನು ಚೂಸ್ ಮಾಡಿದವರಿಗೆ ತುಂಬಾ ಸುಲಭವಾಗಿತ್ತು. ಆದರೆ ಅಂಬ್ರೆಲ್ಲಾ ಚೂಸ್ ಮಾಡಿದವರಿಗೆ ತುಂಬಾ ಕಷ್ಟವಾದ ಗೇಮ್ ಇದಾಗಿತ್ತು. ಎಲ್ಲರೂ ತಮ್ಮ ಗೇಮ್ ಆಡಲು ಪ್ರಾರಂಭಿಸುತ್ತಾರೆ. ಕೆಲವರ ಕ್ಯಾಂಡಿ ತುಂಡಾಗುತ್ತಿದ್ದಂತೆ ಅವರನ್ನ ಅಲ್ಲೇ ಶೂಟ್ ಮಾಡಿ ಕೊಂದು ಹಾಕುತ್ತಿದ್ದರು. ಟ್ರಿಯಾಂಗಲ್ ಚೂಸ್ ಮಾಡಿದವರು ಬೇಗನೆ ಗೇಮ್ ಮುಗಿಸುತ್ತಿದ್ದರು. ಮಿನಿ ತಾನು ಅಡಗಿಸಿ ತಂದಿದ್ದ ಲೈಟರ್ನಿಂದ ಸೂಜಿಯನ್ನ ಬಿಸಿ ಮಾಡಿ ಕ್ಯಾಂಡಿಯನ್ನ ಮೆಲ್ಟ್ ಮಾಡಿ ಸ್ಟಾರ್ ಶೇಪ್ ಅನ್ನ ಹೊರಗಡೆ ತೆಗೆಯುತ್ತಾಳೆ. ಅವಳು ತನ್ನ ಲೈಟರ್ ಅನ್ನ 101 ನಂಬರ್ ಹೊಂದಿದ್ದ ಗೂಂಡನಿಗೆ ಗಾರ್ಡ್ನ ಕಣ್ತಪ್ಪಿಸಿ ಕೊಡುತ್ತಾಳೆ. ಜಿಹಾನ್ ಹಾಗೂ ಅಲ್ಲಿದ್ದವರೆಲ್ಲ ತುಂಬಾ ಎಫರ್ಟ್ ಹಾಕಿ ಕ್ಯಾಂಡಿಯಲ್ಲಿದ್ದ ಆಕೃತಿಯನ್ನ ಹೊರತೆಗೆಯಲು ಪ್ರಯತ್ನಿಸುತ್ತಿದ್ದರು. ಜಿಹಾನ್ನ ಬೆವರು ಕ್ಯಾಂಡಿಯ ಮೇಲೆ ಬಿದ್ದಾಗ ಜಿಹಾನ್ ಕ್ಯಾಂಡಿಯನ್ನ ಬಿಸಿಲಿಗೆ ಹಿಡಿದು ನೋಡುತ್ತಾನೆ. ಅವನಿಗೆ ಕ್ಯಾಂಡಿ ಬೆವರಿನಿಂದ ಮೆಲ್ಟ್ ಆಗಿದೆ ಎಂದು ತಿಳಿಯುತ್ತದೆ. ಅವನು ತನ್ನ ತಲೆ ಉಪಯೋಗಿಸಿ ಕ್ಯಾಂಡಿಯನ್ನ ಎಲ್ಲಾ ಕಡೆ ನಾಲಿಗೆಯಿಂದ ನೆಕ್ಕಲು ಪ್ರಾರಂಭಿಸುತ್ತಾನೆ. ಕ್ಯಾಂಡಿ ನಿಧಾನವಾಗಿ ಸೈಡ್ನಿಂದ ಮೆಲ್ಟ್ ಆಗುತ್ತಾ ಶೇಪ್ ಆರಾಮವಾಗಿ ಹೊರಗಡೆ ಬರುತ್ತದೆ. ಜಿಹಾನ್ ಅನ್ನ ನೋಡಿ ಅಲ್ಲಿದ್ದವರೆಲ್ಲ ಅದೇ ತರ ಮಾಡುತ್ತಾರೆ. ಅವರಲ್ಲಿ ವೃದ್ಧ ವ್ಯಕ್ತಿಯೂ ಇರುತ್ತಾನೆ. ಅವನು ಕೂಡ ಜಿಹಾನ್ನ ಟ್ರಿಕ್ಸ್ ಫಾಲೋ ಮಾಡುತ್ತಾನೆ. ಕೆಲವರು ಜಿಹಾನ್ನ ತರಹಾನೆ ಟಫ್ ಶೇಫ್ ಕ್ಯಾಂಡಿಯನ್ನ ಕಟ್ ಮಾಡದೆ ಹೊರಗಡೆ ತೆಗೆದು ಗೇಮ್ನಲ್ಲಿ ವಿನ್ ಆಗುತ್ತಾರೆ. ಗೇಮ್ನಲ್ಲಿ ಕೊಟ್ಟ ಗಂಟೆಯ ಒಳಗೆ ಗೇಮ್ ಅನ್ನ ಮುಗಿಸದೆ ಅಲ್ಲಿ ಉಳಿದಿದ್ದವರನ್ನ ಕೊಲ್ಲಲಾಗುತ್ತದೆ. ಅವರಲ್ಲಿ ಒಬ್ಬ ವ್ಯಕ್ತಿ ಒಂದು ಚೌಕಾಕೃತಿಯ ಸುಪೀರಿಯರ್ನ ಮಾಸ್ಕ್ ಅನ್ನ ತೆಗೆದು ಮುಖ ತೋರಿಸಲು ಹೇಳುತ್ತಾನೆ. ಮಾಸ್ಕ್ ದಾರಿ ಹದಿಹರೆಯದವನಾಗಿದ್ದನ್ನ ಕಂಡು ತನಗೆ ತಾನೇ ಗನ್ ಹಿಡಿದು ಶೂಟ್ ಮಾಡಿಕೊಳ್ಳುತ್ತಾನೆ. ಮುಖ್ಯಸ್ಥ ಬಂದು ಅವನನ್ನ ಸಾಯಿಸುತ್ತಾನೆ. ಏಕೆಂದರೆ ಅವರಲ್ಲಿ ಯಾರಿಗೂ ಕೂಡ ಮುಖ ತೋರಿಸಲು ಒಪ್ಪಿಗೆ ಇರಲಿಲ್ಲ. ಡಿಟೆಕ್ಟಿವ್ ತನ್ನ ಮಾಸ್ಕ್ ತೆಗೆದು ಚೌಕಾಕೃತಿಯ ಸುಪೀರಿಯರ್ನ ಮಾಸ್ಕ್ ಧರಿಸುತ್ತಾನೆ. ಏಕೆಂದರೆ ಅವರಿಗೆ ಮಾತ್ರ ಮಾತನಾಡುವ ಅಧಿಕಾರವಿತ್ತು. ಕಾಗದ ಸಿಕ್ಕಿದ್ದ ವ್ಯಕ್ತಿಯನ್ನ ಸತ್ತ ಗೇಮರ್ಸ್ನ ಮೃತದೇಹದ ಬಳಿ ಕರೆದುಕೊಂಡು ಹೋಗುತ್ತಾರೆ. ಆ ವ್ಯಕ್ತಿ ಒಬ್ಬ ಡಾಕ್ಟರ್ ಆಗಿದ್ದ. ಅವನು ಕೆಲವು ಗಾರ್ಡ್ಸ್ಗಳ ಜೊತೆ ಸೇರಿ ಅವರು ಸತ್ತವರ ದೇಹದ ಪಾರ್ಟ್ಗಳನ್ನು ಸ್ಮಗ್ಲಿಂಗ್ ಮಾಡುತ್ತಿದ್ದರು. ಹೀಗಾಗಿ ಗಾರ್ಡ್ಸ್ಗಳು ಮುಂಬರುವ ಗೇಮ್ ಯಾವುದೆಂದು ಮೊದಲೇ ಅವನಿಗೆ ತಿಳಿಸುತ್ತಿದ್ದರು. ಗೂಂಡಾನ ಟೀಮ್ನವರು ಚೀಟಿಂಗ್ ಮಾಡಿ 2 ಸಲ ತಿನ್ನಲು ತೆಗೆದುಕೊಂಡು ಹೋಗುತ್ತಾರೆ. ಹೀಗಾಗಿ ಕೊನೆಯಲ್ಲಿದ್ದವರಿಗೆ ಆಹಾರ ಉಳಿಯುವುದಿಲ್ಲ. ಕೊನೆಯಲ್ಲಿ ಉಳಿದವನು ಹೋಗಿ ಗೂಂಡಾನ ಜೊತೆ ಫೈಟ್ ಮಾಡುತ್ತಾನೆ. ಆದರೆ ಗೂಂಡಾ ಅವನನ್ನ ಕೊಂದು ಹಾಕುತ್ತಾನೆ. ಜಿಹಾನ್ ಸ್ಟಾಫ್ ಬಳಿ ಹೋಗಿ ಗೂಂಡಾ ಆ ವ್ಯಕ್ತಿಯನ್ನು ಸಾಯಿಸಿದ, ನೀವೇ ನೋಡಿ ಎಂದು ಕಿರಿಚಿ ಹೇಳುತ್ತಾನೆ. ಆದರೆ ಸ್ಟಾಫ್ ಏನೂ ಮಾಡುವುದಿಲ್ಲ, ಸುಮ್ಮನೆ ನಿಂತಿರುತ್ತಾರೆ. ಅಲ್ಲಿಂದ ಶವ ತೆಗೆದುಕೊಂಡು ಹೋಗುತ್ತಾರೆ. ಪಿಗ್ಗಿ ಬ್ಯಾಂಕ್ನಲ್ಲಿ ಸತ್ತ ವ್ಯಕ್ತಿಗೆ ಸೇರಿದ ಹಣ ಆ್ಯಡ್ ಆಗುತ್ತದೆ. ಇದನ್ನೆಲ್ಲ ನೋಡಿ ಗೂಂಡಾನ ಟೀಮ್ನವರು ಎಲ್ಲರೂ ಮಲಗಿದಾಗ ಅವರನ್ನೆಲ್ಲ ಕೊಂದು ಅವರ ಹಣವನ್ನ ಪಿಗ್ಗಿ ಬ್ಯಾಂಕ್ಗೆ ಆ್ಯಡ್ ಮಾಡೋಣ ಎಂದು ಪ್ಲಾನ್ ಮಾಡುತ್ತಾರೆ. ಜಿಹಾನ್ಗೆ ಈ ವಿಷಯ ತಿಳಿಯುತ್ತದೆ. ಜಿಹಾನ್ ತನ್ನ ಟೀಮ್ ಜೊತೆ ಸೇರಿ ನಾವು ಎಚ್ಚರವಾಗಿ ಕಾದುಕೊಂಡಿರುವ ಎಂದು ಹೇಳುತ್ತಾನೆ. ಕ್ಯಾನ್ಸಿಯನ್ನ ಕೂಡ ತನ್ನ ಟೀಮ್ಗೆ ಜಿಹಾನ್ ಸೇರಿಸುತ್ತಾನೆ. ಡಾಕ್ಟರ್ ಗೂಂಡಾನ ಬಳಿ ಬಂದು ಕಿವಿಯಲ್ಲಿ ತನಗೆ ನೆಕ್ಸ್ಟ್ ಗೇಮ್ ಯಾವುದು ಎಂದು ತಿಳಿದಿದೆ ಎಂದು ಹೇಳಿ ಗೂಂಡಾನ ಟೀಮ್ ಸೇರುತ್ತಾನೆ. ರಾತ್ರಿಯಾಗುತ್ತಾ ಗೂಂಡಾನ ಟೀಮ್ನವರು ತುಂಬಾ ಗೇಮರ್ಸ್ಗಳನ್ನ ಕೊಲ್ಲುತ್ತಾರೆ. ವೃದ್ಧ ವ್ಯಕ್ತಿ ಗಟ್ಟಿಯಾಗಿ ಕಿರುಚಿ ನಿಲ್ಲಿಸಿ, ಇಲ್ಲದಿದ್ದರೆ ಎಲ್ಲರೂ ಸಾಯುತ್ತೇವೆ ಎನ್ನುತ್ತಾನೆ. ಗಾರ್ಡ್ಸ್ ಬಂದು ಗಲಾಟೆಯನ್ನ ತಪ್ಪಿಸುತ್ತಾರೆ ಹಾಗೂ ಸತ್ತವರ ಮೃತದೇಹವನ್ನ ಹೊತ್ತೊಯ್ಯುತ್ತಾರೆ. ಬೆಳಗಾಗುತ್ತಲೇ ಇನ್ನೊಂದು ಗೇಮ್ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ 10 ಮಂದಿಯ ಗುಂಪನ್ನ ಮಾಡಬೇಕಿತ್ತು. ಗೂಂಡಾ ಬಲಾಢ್ಯರನ್ನ ಸೇರಿಸಿ ಟೀಮ್ ಮಾಡಿಕೊಳ್ಳುತ್ತಾನೆ. ಮೀನಿ ಎಷ್ಟೇ ಅಂಗಲಾಚಿದರೂ ಅವಳನ್ನ ಅವರ ಟೀಮ್ಗೆ ಸೇರಿಸಿಕೊಳ್ಳುವುದಿಲ್ಲ. ಕೊನೆಗೆ ಜಿಹಾನ್ ತನ್ನ ಟೀಮ್ಗೆ ಮೀನಿಯನ್ನ ಸೇರಿಸಿಕೊಳ್ಳುತ್ತಾನೆ. ಜಿಹಾನ್ನ ಟೀಮ್ನಲ್ಲಿ ವೃದ್ಧ, 3 ಹೆಣ್ಣು ಮಕ್ಕಳು ಮತ್ತು ಉಳಿದವರು ತರುಣರಾಗಿದ್ದರು. ಆದರೆ ಅಲ್ಲಿದ್ದ ಎಲ್ಲ ಟೀಮ್ಗೆ ಹೋಲಿಸಿದರೆ ಜಿಹಾನ್ನ ಟೀಮ್ ದುರ್ಬಲವಾಗಿತ್ತು. ಒಟ್ಟಿಗೆ 8 ಗ್ರೂಪ್ ರೆಡಿಯಾಗಿತ್ತು. ಅವರಿಗೆ ಹಗ್ಗ ಜಗ್ಗಾಟ ಸ್ಪರ್ಧೆ ಇಡಲಾಗಿತ್ತು. ಸೋತವರು ಕೆಳಗೆ ಬಿದ್ದು ಸಾಯುತ್ತಿದ್ದರು. ಗೂಂಡಾನ ಟೀಮ್ ಸ್ಟ್ರಾಂಗ್ ಆಗಿದ್ದರಿಂದ ಅವರು ಮೊದಲು ವಿನ್ ಆಗುತ್ತಾರೆ. ಜಿಹಾನ್ನ ಟೀಮ್ನಲ್ಲಿದ್ದ ವೃದ್ಧ ತಾನು ಈ ಗೇಮ್ ಆಡಿರುವುದಾಗಿ ಹೇಳಿ ಇದಕ್ಕೆ ಶಕ್ತಿಯ ಜೊತೆಗೆ ಯುಕ್ತಿಯೂ ಮುಖ್ಯ ಎಂದು ಅವರಿಗೆಲ್ಲ ಹಗ್ಗ ಹಿಡಿದು ಹೇಗೆ ನಿಲ್ಲಬೇಕು, ಹೇಗೆ ಯುಕ್ತಿ ಉಪಯೋಗಿಸಬೇಕು ಎಂದು ವಿವರಿಸುತ್ತಾನೆ. ಮೊದಲಿಗೆ ವೃದ್ಧ ಹೇಳಿದ ಪ್ರಕಾರ ಎಲ್ಲರೂ ತಮ್ಮ ಶಕ್ತಿ ಉಪಯೋಗಿಸಿ ಹಿಂದೆ ಬಾಗಿ ಹಗ್ಗವನ್ನು ಜೋರಾಗಿ ಹಿಡಿದಿರುತ್ತಾರೆ. ಇದರಿಂದ ಅವರ ವಿರುದ್ಧ ಟೀಮ್ ತಮ್ಮ ಮುಂದಿರುವ ಟೀಮ್ ಸ್ಟ್ರಾಂಗ್ ಎಂದು ಹೆದರಲಾರಂಭಿಸುತ್ತಾರೆ.
ಗಟ್ಟಿಯಾಗಿ ಹಿಡಿದಿದ್ದ ಹಗ್ಗವನ್ನ ಒಮ್ಮೆಲೆ ಲೂಸ್ ಮಾಡಿಬಿಡುತ್ತಾರೆ. ಇದರಿಂದ ಎದುರಿದ್ದ ಟೀಮ್ ಕೆಳಗೆ ಬೀಳುತ್ತದೆ. ಇದೇ ಸಮಯ ಉಪಯೋಗಿಸಿಕೊಂಡು ಜಿಹಾನ್ನ ಟೀಮ್ ತಕ್ಷಣವೇ ಹಗ್ಗವನ್ನ ಜೋರಾಗಿ ಹಿಡಿದು ಎಳೆಯುತ್ತಾರೆ. ಇದರಿಂದ ಮುಂದಿದ್ದ ಟೀಮ್ ಬ್ಯಾಲೆನ್ಸ್ ಸಿಗದೆ ಅವರೆಲ್ಲ ಕೆಳಗೆ ಬಿದ್ದು ಸಾಯುತ್ತಾರೆ. ಜಿಹಾನ್ ಟೀಮ್ ವಿನ್ ಆಗುತ್ತದೆ. ರಾತ್ರಿ ನಡೆಯುವ ಗಲಾಟೆಯಲ್ಲಿ ತಮಗೆ ತೊಂದರೆಯಾಗಬಾರದೆಂದು ಅಲ್ಲಿದ್ದ ಬೆಡ್ನಿಂದ ತಡೆಗೋಡೆಯನ್ನು ನಿರ್ಮಿಸುತ್ತಾರೆ. ಗೂಂಡಾ ಜಿಹಾನ್ನ ಬಳಿ ಬಂದು ನಿನ್ನ ಟೀಮ್ನವರನ್ನೆಲ್ಲ ಕೊಲ್ಲುತ್ತೇನೆ ಎಂದು ಹೆದರಿಸುತ್ತಾನೆ. ಜಿಹಾನ್ ಗೂಂಡಾಗೆ, ನೀನು ನಿನ್ನ ಟೀಮ್ನ ಬಲಶಾಲಿ, ನಿನ್ನ ಜೀವಕ್ಕೆ ನಿನ್ನ ಟೀಮ್ನವರೇ ಕಂಟಕವಾಗಿದ್ದಾರೆ ಎಂದು ಹೇಳಿ ಹೆದರಿಸುತ್ತಾನೆ.